ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನಿಂದ ಒಂದು ಹೊಸ ಕಥೆಯನ್ನು ಹೇಳೋಕ್ಕೆ ಹೊರಟಿದ್ದೀನಿ. ಧರೆಗಿಳಿದ ದಿವ್ಯ ತೇಜ ಅಂತ ಅದರ ಹೆಸರು. ಇದನ್ನು ಬರೆದವರು ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು. ಚತುರ್ಯುಗಗಳು ಅಂದರೆ 1000 ಸಲ ಉರುಳಿದ್ರೆ ಬ್ರಹ್ಮನಿಗೆ ಒಂದು ಹಗಲಾಗತ್ತಂತೆ. ಅಂದರೆ ಈ ಪ್ರಮಾಣದಲ್ಲಿ ಅವನು ಸುಮಾರು 100 ವರ್ಷ ಬದುಕಿರ್ತಾನೆ. ಈ ಥರದ ಪೂರ್ಣಾಯುಸ್ಸಿನ ಬ್ರಹ್ಮರುಗಳು ಅನಂತ ಸಂಖ್ಯೆಯಲ್ಲಿ ಈ ವೇಳೆಗೆ ಬಂದಿದ್ದಾರೆ, ಹೋಗಿದ್ದಾರೆ ಮತ್ತು ಅನೇಕ ಕಾಲದವರೆಗೂ ಹೀಗೆ ಬರ್ತಾನೆ ಇರ್ತಾರಂತೆ. ಈ ಮಹಾನ್ ಕಾಲಗರ್ಭದ ಅನಂತ್ಯದಲ್ಲಿ ಯಾರ ಜೀವನವೂ ಬರೆದಿಡೋಷ್ಟು ಮುಖ್ಯವಾ ಅಮುಖ್ಯವಾ ಗೊತ್ತಾಗೋದಿಲ್ಲ. ಜೊತೆಗೆ ನಮ್ಮ ಸಂಪ್ರದಾಯದಲ್ಲಿ ಘಟನಾವಳಿಗಳನ್ನು ತಿಳಿಸುವಂತಹ ಚರಿತ್ರೆ ಕ್ರಮ ಅನ್ನೋದು ಕೂಡ ಬೆಳೆದು ಬಂದಿಲ್ಲ. ರಾಮಾಯಣ ಮಹಾಭಾರತಗಳು ಇವು ಇತಿಹಾಸಗಳೇನೆ, ಅದರಲ್ಲೇನು ಸಂಶಯನೇ ಇಲ್ಲ. ಆದರೆ ಅವು ಆಧುನಿಕ ರೀತಿಯ ಚರಿತ್ರೆಗಳು ಅಲ್ಲ. ಇನ್ನು ನಮ್ಮ ದೇಶದಲ್ಲಿ ಅಂದರೆ ಈ ಭರತ ಭೂಮಿಯಲ್ಲಿ ಎಷ್ಟೊಂದು ಜನ ಮಹಾನುಭಾವರು ಬಂದು ಹೋಗಿದ್ದಾರೆ. ಒಬ್ಬ ಮಹಾನುಭಾವನ ಸಾನ್ನಿಧ್ಯದಲ್ಲಿ ಜೀವಿಸಿದ್ದವರು ಪರಂಪರೆಯಾಗಿ ಆತನ ಮಹಾತ್ಮೆಯನ್ನು ಮುಂದಿನ ಪೀಳಿಗೆಗೂ ಕೂಡ ತಿಳಿಸ್ತಾ ಹೋಗಿದ್ದಾರೆ. ಇನ್ನು ಈಗ ನಾ ಹೇಳಕ್ಕೆ ಹೊರಟಿರೋದು ಶಂಕರ ಭಗವತ್ಪಾದರ ಚರಿತ್ರೆ. ಇವರ ಚರಿತ್ರೆಯನ್ನು ಬರೆಯೋದಕ್ಕೆ ಇನ್ನೊಂದು ಕಷ್ಟ ಅಂತಂದರೆ ಏನು ಅಂದರೆ, ಮನಸ್ಸಿಗೆ ಮತ್ತಿಗೆ ಮಾತಿಗೆ ಎಟುಕದೇ ಇರೋಷ್ಟು ಅವರ ವ್ಯಕ್ತಿತ್ವ ಔನ್ನತ್ಯವಾದದ್ದು. ಅದು ನೀಲಾಕಾಶದಷ್ಟು ಪರಮ ಗಂಭೀರ, ವಿಸ್ತಾರವಾದದ್ದು, ಆಳವಾದದ್ದು ಕೂಡ. ಅವರ ಬಾಳಿನಲ್ಲಿ ಹೆಚ್ಚು ಪವಾಡಗಳೇನಿರಲಿಲ್ಲ, ಆದರೆ ಅವರ ಇಡೀ ಜೀವನವೇ ಒಂದು ಪವಾಡ. ಅವರು ಬದುಕಿದ್ದು ಕೇವಲ 32 ವರ್ಷ, ಆದರೆ ಸಾಧಿಸಿದ್ದು ಸಮಾಜದಲ್ಲಿ ಸಮಗ್ರ ಸನಾತನ ಸಂಪ್ರದಾಯದ ಸಂಪ್ರತಿಷ್ಠೆಯನ್ನು. ಭರತಖಂಡದಲ್ಲಿ ಧಾರ್ಮಿಕವಾದ ಗೊಂದಲಗಳು, ಆಧ್ಯಾತ್ಮಿಕ ವಿಚಾರದಲ್ಲಿ ಪರಸ್ಪರ ವಿರೋಧ ಅಭಿಪ್ರಾಯಗಳು, ಜೊತೆಗೆ ರಾಜಕೀಯವಾಗಿ ಅನಾಯಕತ್ವಗಳು ಇವು ತಲೆದೋರಿದಾಗ ದೇಶವೇ ಅತಂತ್ರ ಪರಿಸ್ಥಿತಿಯಲ್ಲಿ ಇತ್ತು. ಆ ಸಮಯದಲ್ಲಿ ಶಂಕರಾಚಾರ್ಯರು ಅವತರಿಸ್ತಾರೆ. ಶೈವ, ವೈಷ್ಣವ, ಶಾಕ್ತ, ಕಾಪಾಲಿಕ ಇತ್ಯಾದಿ ಮತಗಳಲ್ಲಿದ್ದಂತಹ ಲೋಪದೋಷಗಳನ್ನು ತೊಲಗಿಸಿ ಅವುಗಳನ್ನು ವೈದಿಕ ಧರ್ಮದ ಆಶ್ರಯಕ್ಕೆ ತರ್ತಾರೆ. ಷಣ್ಮತ ಸ್ಥಾಪನಾಚಾರ್ಯರು ಅನ್ನೋ ಬಿರುದನ್ನು ಕೂಡ, ಹೆಸರನ್ನು ಕೂಡ ಪಡಿತಾರೆ. ತತ್ವ ವಿಚಾರದಲ್ಲಿ ವೇದಾಂತಗಳ ಪರಮಾರ್ಥ ಅದ್ವೈತ ತತ್ವ ಅನ್ನೋದನ್ನು ಸ್ಪಷ್ಟವಾಗಿ ಶ್ರುತಗೊಳಿಸ್ತಾರೆ. ಭಾರತ ಧಾರ್ಮಿಕವಾಗಿ ಒಂದು ರಾಷ್ಟ್ರ ಅನ್ನೋದನ್ನು ದೃಢಪಡಿಸಿ ದೇಶದ 4 ದಿಕ್ಕುಗಳಲ್ಲೂ ಕೂಡ ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಆ ಪೀಠಗಳಿಗೆ ಅಧ್ಯಕ್ಷರನ್ನಾಗಿ ಬೇರೆ ಬೇರೆ ಪ್ರಾಂತ್ಯಗಳ ವಿದ್ವಾಂಸರನ್ನು ನೇಮಿಸಿ ಭಾವೈಕ್ಯವನ್ನು ಕೂಡ ಮೂಡಿಸ್ತಾರೆ. ಇನ್ನು ಈ ಧರೆಗಿಳಿದ ದಿವ್ಯ ತೇಜ ಅನ್ನೋ ಕಥೆಯನ್ನು ಪ್ರಾರಂಭ ಮಾಡೋಣ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ಒಂದೇ ಭಗವಂತೌ ಪುನಃ ಪುನಃ. ಆಚಾರ್ಯ ಶಿವಗುರುಗಳು ಪ್ರಾತಃ ಕಾಲದ ಅಗ್ನಿಯ ಉಪಾಸನೆಯನ್ನು ನೆರವೇರಿಸಿ ಯಾಗಶಾಲೆಯಿಂದ ಹೊರಕ್ಕೆ ಆಗಮಿಸ್ತಾರೆ. ಬಾಗಿಲ ಹತ್ರ ನಿಂತಿದ್ದ ಸೇವಕ ಜನರು ಆಚಾರ್ಯರಿಗೆ ಅಭಿವಾದನೆ ಮಾಡ್ತಾರೆ. ಅವರುಗಳನ್ನೆಲ್ಲ ಪ್ರಸನ್ನ ಮುದ್ರೆಯಿಂದ ಹರಿಸಿದ ಆಚಾರ್ಯರು ಹೊರಗಿನ ಹಜಾರಕ್ಕೆ ಬರ್ತಾರೆ. ಅಲ್ಲಿ ಕೆಲವು ವಿದ್ಯಾರ್ಥಿಗಳು ತೈತ್ತಿರೀಯ ಉಪನಿಷತ್ತನ್ನು ಸೃಷ್ಟಾವ್ಯವಾಗಿ ಪಠಿಸ್ತಾ ಇರ್ತಾರೆ. ಶಿಕ್ಷಾವಲ್ಲಿಯ ಅಂತಿಮ ಘಟ್ಟದ ಶಿಷ್ಯಾನುಶಾಸನವನ್ನು ಉಲಿತಾ ಇರ್ತಾರೆ. ಮಂತ್ರಗಳನ್ನು ಕೇಳ್ತಾ ಶಿವಗುರುಗಳು ಕ್ಷಣಕಾಲ ಅಲ್ಲೇ ನಿಂತ್ಕೊತಾರೆ. ಅವರು ಹೇಳ್ತಾ ಇರ್ತಾರೆ, ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾನ್ನ ಪ್ರಮದಃ ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತು ಮಾವ್ಯವಚ್ಛೇದಿಸಿ ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ. ಹೀಗೇನೆ ಆ ಉಪನಿಷತ್ ಮಂತ್ರಘೋಷ ಮುಂದುವರಿತಾ ಇರುತ್ತೆ. ಆದರೆ ಶಿವಗುರುಗಳ ಪ್ರೋತಗಳಲ್ಲಿ ವಿಶೇಷವಾಗಿ ಪ್ರಜಾತಂತು ಮಾವ್ಯಚ್ಛೇದಿಸಿ ಅನ್ನೋದು ಪದೇ ಪದೇ ಅನುರಣಿಸ್ತಾ ಇರುತ್ತೆ. ಇಲ್ಲಿವರೆಗೂ ಸಮಾಧಾನವಾಗಿದ್ದಂತಹ ಅವರ ಮನಸ್ಸು ಆ ವಾಣಿಯನ್ನು, ಆದೇಶವನ್ನು ಆಲೈಸಿದ ನಂತರ ಒಂದು ರೀತಿಯ ಚಂಚಲಗೊಳ್ಳುತ್ತೆ. ಪ್ರಸನ್ನವಾಗಿದ್ದ ಅವರ ಮುಖ ಮತ್ತು ಮನಸ್ಸು ಗಂಭೀರವಾಗುತ್ತೆ, ಮನಸ್ಸು ಒಳಸರಿಯುತ್ತೆ. ಹೌದು, ಆ ಕ್ಷಣದವರೆಗೂ ಅವರು ಸಂತತಿಯನ್ನು ಕುರಿತು ಚಿಂತಿಸಲೇ ಇರಲಿಲ್ಲ. ತಮಗೆ ಮಕ್ಕಳಿಲ್ವಲ್ಲ ಅನ್ನೋ ಚಿಂತೆ ಅವರಿಗೆ ಬಂದಿರಲಿಲ್ಲ ಅಂತ ಏನೂ ಅಲ್ಲ. ಯಾವಾಗಲಾದರೂ ಒಂದ್ಸಲ ನೆಂಟರ ಮನೆಗೆ ಅಥವಾ ಬಂಧುಗಳ ಮನೆಗೆ ಭೇಟಿ ಕೊಟ್ಟಾಗ ಆ ಮನೆಗಳಲ್ಲಿ ಮಕ್ಕಳ ಆಟಪಾಠಗಳನ್ನು ಕಂಡಾಗ
ತಮಗೂ ಮಕ್ಕಳಿದ್ದಿದ್ರೆ ಚೆನ್ನಾಗಿತ್ತಲ್ವಾ, ಅವುಗಳಲ್ಲೇ ಮಾತು, ಆಟ ಪಾಠಗಳ ಸಂತೋಷ ಭಾಗ್ಯ ತಮಗೂ ದೊರಕ್ತಿತ್ತಲ್ವಾ ಅಂತ ಶಿವಗುರುಗಳು ಎಷ್ಟೋ ಸಲ ಯೋಚಿಸಿದ್ದು ಕೂಡ ಇದೆ. ಆದರೆ ಮನೆಗೆ ಹಿಂತಿರುಗಿದ ಸ್ವಲ್ಪ ಸಮಯಕ್ಕೆಲ್ಲ ಆ ಚಿಂತೆ ಮರೆಯಾಗಿ ಬಿಡ್ತಾ ಇತ್ತು. ತಮ್ಮ ಶಿಷ್ಯವರ್ಗದಲ್ಲಿದ್ದ ಮಕ್ಕಳನ್ನು ಕಂಡಾಗ ಹಲವಾರು ಜನ ವಿದ್ಯಾರ್ಥಿಗಳು ತಮ್ಮ ಮಾತಾಪಿತರನ್ನು ಬಿಟ್ಟು ದೂರದ ಗ್ರಾಮಗಳಿಂದ ಅವರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದು ಆಶ್ರಯಿಸಿದ್ರು. ವೇದಾಧ್ಯಯನ ಮತ್ತು ಶಾಸ್ತ್ರ ಪಾಠಗಳು ಇವೆರಡೂ ಕೂಡ ಆಚಾರ್ಯ ಶಿವಗುರುಗಳ ಗೃಹ ಶಾಲೆಯಲ್ಲಿ ನಡೀತಾ ಇತ್ತು. 5-6 ಜನ ಹಿರಿಯ ವಿದ್ಯಾರ್ಥಿಯನ್ನು ಬಿಟ್ಟರೆ ಉಳಿದವರೆಲ್ಲರೂ 8ರಿಂದ 16 ವಯಸ್ಸಿನ ಮಕ್ಕಳು. ಆ ಎಲ್ಲ ಮಕ್ಕಳಿಗೂ ಶಿವಗುರು ಮತ್ತು ಆರ್ಯಾಂಬ ದಂಪತಿಗಳು ತಾಯಿ ತಂದೆಗಳ ಹಾಗೇನೆ ಇದ್ರು. ಅವರ ಮಧ್ಯೆ ಅಧ್ಯಯನ ಮಾಡಿಸೋದ್ರಲ್ಲಿ ಶಿವಗುರುಗಳ ಕಾಲ ಹೇಗೋ ಉರುಳ ಹೋಗ್ತಾ ಇತ್ತು. ಸ್ವಂತ ವಿಚಾರ ಯೋಚನೆ ಮಾಡೋಕ್ಕೂ ಅವರಿಗೆ ಸಮಯ ಇರ್ತಿರ್ಲಿಲ್ಲ. ಆದರೆ ಈ ದಿನ ವಿದ್ಯಾರ್ಥಿಗಳು ಹೇಳ್ತಿದ್ದಂತಹ ಉಪನಿಷತ್ ಪಾಠವನ್ನು ಆಲಿಸ್ತಾ ನಿಂತಾಗ ಅವರು ಹೇಳ್ತಾ ಇದ್ದಂತಹ ಪ್ರಜಾತಂತುಮ ವ್ಯವಚ್ಛೇದಿಸಿ ಅನ್ನೋ ಒಂದು ಆದೇಶ ನೇರವಾಗಿ ಅವರ ಎದೆಗೆ ನಾಟದಾಗತ್ತೆ. ಅದು ತಮ್ಮನ್ನೇ ಕುರಿತಿದ್ದು ಹೇಳಿದ್ದು ಅನ್ನೋ ಹಾಗನ್ಸುತ್ತೆ. ಹೌದು, ಇವರ ತಂದೆ ವಿದ್ಯಾಧಿರಾಜರು ಮೊದಲು ತೈತ್ತಿರೀಯ ಪಾಠವನ್ನು ಇವರಿಗೆ ಮಾಡಿದ್ರು. ಆ ವೇಳೆಗಾಗಲೇ ತಮ್ಮ ಮನಸ್ಸಲ್ಲಿ ಮೂಡ್ತಿದ್ದಂತಹ ವೈರಾಗ್ಯದ ನಿರ್ಧಾರವನ್ನು ಅರಿತುಕೊಂಡಿದ್ದಂತಹ ಇವರ ತಂದೆಯವರು ಹೇಳಿದ್ರು, ಮಗು, ನಮ್ಮ ವಂಶದಲ್ಲಿ ಇಲ್ಲಿವರೆಗೂ ಒಂದು ತಲೆಮಾರಿಗೆ ಒಬ್ಬನೇ ಮಗ ಜನಿಸ್ತಾ ಇದ್ದಾನೆ. ಇದನ್ನು ಹಲವಾರು ತಲೆಮಾರುಗಳಿಂದ ನಾನು ಕೇಳಿದ್ದೀನಿ, ಕಂಡಿದ್ದೀನಿ. ನನ್ನ ತೀರ್ಥರೂಪರಿಗೆ ನಾನೊಬ್ಬನೇ ಮಗ. ನಮ್ಮ ಅಜ್ಜನಿಗೂ ಕೂಡ ನಮ್ಮ ತಂದೆ ಒಬ್ಬರೇ ಮಗನಂತೆ. ನನಗೂ ಕೂಡ ವೈರಾಗ್ಯದ ಕಡೆನೇ ಮನಸ್ಸಿತ್ತು. ಉಪನಿಷತ್ತು ತತ್ವವನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋ ಆಕಾಂಕ್ಷೆ ಇತ್ತು. ನನ್ನ ತಂದೆಯವರಿಗೆ ಹೇಳಿದ್ದೆ, ನನ್ನನ್ನು ಬಿಟ್ಕೊಡಿ ಅಂತ. ಆದರೆ ಅವರು ಒಪ್ಪಲಿಲ್ಲ. ವಂಶದ ಕುಡಿ ಒಡಿಬೇಕು, ಬಳ್ಳಿ ಹಬ್ಬಬೇಕು, ಧರ್ಮ ವರ್ಧಿಸಕ್ಕೆ ನಾವು ವೈದಿಕ ಧರ್ಮ ಕಾರ್ಯಗಳಲ್ಲಿ ಶ್ರದ್ಧೆ ತೋರಿಸ್ಬೇಕು. ನನಗೆ ನೀನಲ್ಲದೆ ಇನ್ನೂ ಒಬ್ಬ ಮಗ ಇದ್ದರೆ ಒಪ್ಪಿಗೆ ಕೊಡ್ತಾ ಇದ್ದೆ. ಆದರೆ ಈಗ ಕೊಡಲಾರೆ. ನಮ್ಮ ವಂಶದ ಹಿರಿಯರ ತಪಸ್ಸು ಯಾವತ್ತಾದರೂ ಫಲಿಸಬಹುದು. ನೀನು ವಿವಾಹ ಆಗೋದು ಒಳಿತು ಅಂತ ನುಡಿದು ತಮ್ಮನ್ನು ಗೃಹಸ್ಥ ಧರ್ಮಕ್ಕೆ ತೊಡಗಿಸಿದ್ರು. ಎಂದಿನಿಂದಲೂ ಕೂಡ ಈ ವಂಶದ ವೈಶಿಷ್ಟ್ಯನೇ ಇದು. ಹುಟ್ಟಿದವರೆಲ್ಲರೂ ಕೂಡ ವೈರಾಗ್ಯದ ಕಡೆ ವಾಲ್ದವರೇ ಆಗಿದ್ರು. ವಿದ್ಯಾಧಿರಾಜರ ಮನಸ್ಸಲ್ಲಿ ಅಂದು ಬೀಜವಾಗಿ ಮೊಳೆತ ವೈರಾಗ್ಯದ ಕುಡಿ ಅವರ ಮಗನಾದಂತಹ ಶಿವಗುರುಗಳಲ್ಲೂ ಕೂಡ ಬಳ್ಳಿಯಾಗಿ ಹಬ್ಬಿತ್ತು. ಶಿವಗುರುಗಳ ವಿದ್ಯಾಭ್ಯಾಸ ನಡೆದದ್ದು ಆಚಾರ್ಯ ಆತ್ರೇಯರ ಗುರುಕುಲದಲ್ಲಿ. ವಿದ್ಯಾಧಿರಾಜರು ಕೂಡ ಗುರುಕುಲವನ್ನು ನಡೆಸ್ತಾ ಇದ್ರು. ಆದರೆ ತಮ್ಮ ಮಗ ತಮ್ಮಲ್ಲಿ ಕಲಿಯೋಕ್ಕೆ ಮುನ್ನ ಕುಲಗುರುಗಳಲ್ಲಿ ಓದಿ ಅಧ್ಯಯನ ನಡೆಸಲಿ ಅನ್ನೋದು ಅವರ ಅಪೇಕ್ಷೆ ಆಗಿತ್ತು. ಆಚಾರ್ಯ ಆತ್ರೇಯರು ಶಿವಗುರುಗಳಿಗೆ ಯಜುರ್ವೇದವನ್ನು ಸಾಂಗವಾಗಿ ಪಾಠ ಮಾಡಿಸಿದ್ರು. ತರ್ಕ ಮೀಮಾಂಸೆಗಳ ಪಾಠವೂ ಆಗಿತ್ತು. ಉಪನಿಷತ್ಗಳ ಪಾಠ ಪ್ರಾರಂಭ ಆದಾಗ ಆತ್ರೇಯರಿಗೆ ಸ್ವಲ್ಪ ಚಿಂತೆ ಪ್ರಾರಂಭ ಆಯಿತು. ವೇದಗಳ ಗಹನ ತತ್ವವಾದಂತಹ ಆತ್ಮ ಬ್ರಹ್ಮ ವಿಚಾರವನ್ನು ಅರಿಯೋದ್ರಲ್ಲಿ ಶಿವಗುರುಗಳಿಗೆ ತುಂಬ ಉತ್ಸಾಹ ಮತ್ತು ಶ್ರದ್ಧೆ ಇತ್ತು. ಒಮ್ಮೆ ಶಿವಗುರುಗಳು ಕೇಳಿದ್ರು, ಗುರುಗಳೇ, ಈ ತತ್ವವನ್ನು ನಾನು ಬಾಳಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಹೇಗೆ ಅಂತ. ಆಗ ಗುರುಗಳು ಹೇಳಿದರು, ಅಪ್ಪ ಶಿವಗುರು, ಈ ಆತ್ಮತತ್ವ ಅನ್ನೋದು ಕರ್ಮದಿಂದ ಸಾಕ್ಷಾತ್ಕಾರ ಆಗೋದಿಲ್ಲ. ಸಂತತಿಯಿಂದಲೇ ಸಾಕ್ಷಾತ್ಕಾರ ಆಗೋದು, ಧನದಿಂದಲೂ ಸಿಕ್ಕೋದು, ತ್ಯಾಗದಿಂದ, ವೈರಾಗ್ಯದಿಂದ, ತಪಸ್ಸಿನಿಂದ ಮಾತ್ರವೇ ದೊರೆಯುವಂಥದ್ದು. ಸಮಸ್ತ ದ್ವಂದ್ವಗಳಿಂದ ಬಿಡುಗಡೆ ಹೊಂದಿ ಸಮಸ್ತವನ್ನು ತ್ಯಾಗ ಮಾಡಿ ಬಿಟ್ಟು ವೈರಾಗ್ಯದಿಂದ ಸಾಧನೆ ಮಾಡಿದವ್ರಿಗೆ ಈ ತತ್ವ ಸಾಕ್ಷಾತ್ಕಾರ ಆಗತ್ತೆ ಅಂತ ಬಹಳ ಸಹಜವಾಗಿ ಹೇಳಿದರು. ಬಹಳ ಕಾಲ ಶಿವಗುರುಗಳ ಮನಸ್ಸಲ್ಲಿ ತ್ಯಾಗ, ವೈರಾಗ್ಯ, ತಪಸ್ಸು, ಸಾಧನೆ ಈ ಶಬ್ದಗಳೇ ಅನುರಣಿತ ಆಗ್ತಾ ಇದ್ವು. ಆಗ ಅವರಿಗೆ ಬರೀ 20 ವರ್ಷ ವಯಸ್ಸಾಗಿತ್ತು. ಪದೇ ಪದೇ ತಪಸ್ಸಿನ ಬಗೆಗೆ, ಸಾಧನೆ ಬಗೆಗೆ ಈ ತರುಣ ಪ್ರಶ್ನೆ ಕೇಳ್ತಾ ಇದ್ದಿದ್ರು. ಆತ್ರೇಯರು ಕೂಡ ಉತ್ತರ ಕೊಡ್ತಾ ಇದ್ರು. ಶಿವಗುರುಗಳ ತಪಸ್ಸಿನ ಹಂಬಲ ತೀವ್ರವಾದಾಗ ಆತ್ರೇಯರಿಗೆ ಚಿಂತೆ ಪ್ರಾರಂಭ ಆಗುತ್ತೆ. ವಿದ್ಯಾಧಿರಾಜರಿಗೆ ಇರೋದು ಒಬ್ಬನೇ ಮಗ. ಈತ ವಿರಾಗಿಯಾಗಿ ಹೊರಟು ಬಿಟ್ರೆ ವಿದ್ಯಾಧಿರಾಜರು ದುಃಖಕ್ಕೆ ಈಡಾಗ್ತಾರೆ. ಹಾಗಾಗಿ ಈ ತರುಣ ತಮ್ಮಲ್ಲಿರೋಕ್ಕಿಂತ ತಂದೆ ಹತ್ರನೇ ಇರೋದು ಒಳ್ಳೆಯದು ಅಂತ ನಿರ್ಧರಿಸಿ ಶಿವಗುರುಗಳನ್ನು ಒಪ್ಪಿಸಿ ಮತ್ತೆ ಕಾಲಟಿಗೆ ಹಿಂದಿರುಗಿ ಕಳಿಸ್ತಾರೆ. ತಂದೆ ಸನ್ನಿಧಿಗೆ ಬಂದ ಶಿವಗುರುಗಳಿಗೆ ಸ್ವಲ್ಪ ಕಾಲ ತಂದೆನೇ ಉಪನಿಷತ್ತು ಬ್ರಹ್ಮಸೂತ್ರಗಳ ಪಾಠವನ್ನು ಮಾಡ್ತಾರೆ. ಆ ನಂತರ ಒಂದು ದಿನ ಮಗನನ್ನು ಕರೆದು ಗುರುಕುಲದ ಹೊಣೆಯನ್ನು ವಹಿಸ್ಕೋ ಅಂತ ಅಪ್ಪಣೆ ಮಾಡ್ತಾರೆ.
ಅವ್ರು ಹೇಳ್ತಾರೆ, ವತ್ಸ, ನೀನು 12 ವರ್ಷಗಳ ಕಾಲ ನಮ್ಮ ಕುಲಗುರುಗಳಲ್ಲಿ ಅಧ್ಯಯನ ಮಾಡಿ ಬಂದಿದ್ದೀಯಾ. ತರ್ಕ ಮೀಮಾಂಸಾದಿ ಶಾಸ್ತ್ರಗಳನ್ನು ಓದಿದೀಯಾ. ನನ್ನಲ್ಲೂ ಕೂಡ ವೇದಾಂತಗಳಾದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದ್ದೀಯಾ. ಇನ್ನು ಮೇಲೆ ನಮ್ಮ ಗುರುಕುಲದ ಹೊಣೆಯನ್ನು ನೀನು ವಹಿಸ್ಕೋಬೇಕು. ನನಗೆ ವಿಶ್ರಾಂತಿ ಕೊಡು. ನಾನು ತಪಸ್ಸು ಅನುಷ್ಠಾನದಲ್ಲಿ ನಿರತ ಆಗ್ತೀನಿ ಅಂತ ಮಗನಿಗೆ ಅಪ್ಪಣೆ ಮಾಡ್ತಾರೆ. ಶಿವಗುರುಗಳಿಗೆ ಇಷ್ಟವಾಗಿದ್ದು ಕೂಡ ತಪಸ್ಸು, ಧ್ಯಾನ ಮತ್ತು ಅನುಷ್ಠಾನಗಳು. ಅವರು ತಂದೆಯಲ್ಲಿ ನಮ್ರವಾಗಿ ವಿನಂತಿಸ್ತಾರೆ, ಅಪ್ಪ, ನನಗೂ ಸಹ ತಪಸ್ಸು ಮತ್ತು ಸಾಧನೆಗಳಲ್ಲಿ ಮನಸ್ಸಿದೆ. ಆದರೆ ಆಚಾರ್ಯ ಆತ್ರೇಯರಲ್ಲೂ ಕೂಡ ಈ ವಿಚಾರ ವಿಜ್ಞಾಪನೆ ಮಾಡಿಕೊಂಡಾಗ ಅವರು ಒಪ್ಪಿಗೆ ಕೊಟ್ಟಿರಲಿಲ್ಲ. ಈಗ ನೀವು ಗುರುಕುಲದ ಹೊಣೆಯನ್ನು ನಾನು ವಹಿಸ್ಕೋಬೇಕು, ಅಧ್ಯಾಪನ ಕಾರ್ಯ ಮಾಡಬೇಕು ಅಂತ ಅಪ್ಪಣೆ ಕೊಡ್ತಾ ಇದ್ದೀರಾ. ಆದರೆ ನಾನು ಸಾಧನ ನಿರತ ಆಗಬೇಕು ಅಂತ ಇಚ್ಛಿಸಿದ್ದೀನಿ ಅಂತ ಅಂದರು. ತಂದೆ ಹೇಳ್ತಾರೆ, ಶಿವಗುರು, ವೈರಾಗ್ಯ ಅನ್ನೋದು ಸ್ವಾಭಾವಿಕವಾಗಿ ಬರಬೇಕಾದದ್ದು. ಗ್ರಂಥಗಳ ಅಧ್ಯಯನದಿಂದ ಅಥವಾ ಇನ್ನೊಬ್ಬರ ಉಪದೇಶದಿಂದ ಮೂಡುವಂತಹ ತತ್ಕಾಲದ ಉತ್ಸಾಹ, ಉದ್ವೇಗಗಳಿಂದ ಅದು ಬರುವಂಥದ್ದಲ್ಲ. ಜೊತೆಗೆ ಅದು ಸಹಜ ಧರ್ಮನೋ ಅನ್ನೋ ಹಾಗೆ ತಾನಾಗೆ ಬರಬೇಕು. ಹೂವಾಗಿರೋದು ಹೀಚಾಗಬೇಕು, ಕಾಯಾಗಿ ಹಣ್ಣಾಗಬೇಕು, ಹೀಗೆ ಕ್ರಮವಾಗಿ ಬರಬೇಕು. ಈಗ ನಿನ್ನ ಬ್ರಹ್ಮಚರ್ಯ ವ್ರತ ಮುಗಿದಿದೆ. ನೀನೀಗ ಗೃಹಸ್ಥ ಆಗಬೇಕು. ಧರ್ಮಾರ್ಥ ಕಾಮಗಳನ್ನು ಸಂಪಾದಿಸ್ಕೋಬೇಕು. ದಾನ ಧರ್ಮಗಳನ್ನು ನಡೆಸಬೇಕು. ಲೋಕಾನುಭವವನ್ನು ಪಡ್ಕೋಬೇಕು. ಶಾಸ್ತ್ರಜ್ಞಾನವನ್ನು ಚೆನ್ನಾಗಿ ಸಂಪಾದಿಸ್ಕೋಬೇಕು. ಆಗ ನಿಧಾನವಾಗಿ ವೈರಾಗ್ಯ ತಾನಾಗೆ ಮೂಡುತ್ತೆ. ಆನಂತರ ತಪಸ್ಸು ಸಾಧನೆಗಳನ್ನು ನಮ್ಮ ಹಿರಿಯರ ಹಾಗೆ ನಡೆಸುವಂತೆ ಅಂತ ಅಪ್ಪಣೆ ಮಾಡ್ತಾರೆ. ತಂದೆ ಮಾತಿಗೆ ಏನು ಪ್ರತಿಯಾಗಿ ಹೇಳೋಕ್ಕೆ ಶಿವಗುರುಗಳಿಗೆ ಆಗೋದಿಲ್ಲ. ತಂದೆಯ ಆಜ್ಞೆ ಹಾಗೆ ಶಿವಗುರು ಗೃಹಸ್ಥಾಶ್ರಮವನ್ನು ಸ್ವೀಕರಿಸ್ತಾರೆ. ಸತ್ಕುಲ ಪ್ರಸೂತಿಯಾದಂತಹ ಭಾರದ್ವಾಜ ಗೋತ್ರಕ್ಕೆ ಸೇರಿದಂತಹ ಈಗಿನ ಎರ್ನಾಕುಲಮಿಂದ 20 ಮೈಲಿ ಅಂತರದಲ್ಲಿ ಇರುವಂತಹ ಮೇಲ್ಪಾಳೂರ್ ಇಲ್ಲಂ ಅನ್ನೋ ಒಂದು ಸ್ಥಳದಿಂದ ಆಚಾರ್ಯ ಮಗಪಂಡಿತರ ಪುತ್ರಿ ದೇವಿ ಆರ್ಯಾಂಬ ಅವರ ಕೈಯನ್ನು ಇವರು ಹಿಡಿತಾರೆ. ಆಕೆ ವಿದ್ಯಾವತಿ. ಅವರ ಗೃಹ ಆದರ್ಶ ಗೃಹವೇ ಆಗತ್ತೆ. ವಿದ್ಯಾರ್ಥಿಗಳಿಗೆ ಊಟ ವಸತಿಯ ಆರೈಕೆಯನ್ನು ಆರ್ಯಾಂಬ ಕೈಗೊಳ್ತಾರೆ. ಅತಿಥಿ ಸತ್ಕಾರದಲ್ಲಿ ಆಕೆ ಅದೊಂದು ದೇವತಾರ್ಚನೆ ಅನ್ನೋ ಹಾಗೆ ಶ್ರದ್ಧೆ ತೋರಿಸ್ತಾರೆ. ಮನೆ ತುಂಬ ವಿದ್ಯಾರ್ಥಿಗಳಿರ್ತಾರೆ, ದನಕರುಗಳಿರುತ್ತವೆ, ಹುಲ್ಲೆ ಹರಳುಗಳಿರುತ್ತವೆ. ಅದೊಂದು ನಂದಗೋಕುಲವೇ ಆಗಿರುತ್ತೆ. ಅದು ಆಚಾರ್ಯ ಶಿವಗುರುಗಳ ಗುರುಕುಲ. ಈ ಶಿವಗುರುಗಳು ಗುರುಕುಲವನ್ನು ನಡೆಸೋಕ್ಕೆ ಪ್ರಾರಂಭ ಮಾಡಿ ಸುಮಾರು 20 ವರ್ಷಗಳೇ ಉರುಳು ಹೋಗಿರುತ್ತೆ. ಹಾಗೆ ಅವರ ದಾಂಪತ್ಯ ಜೀವನ ಕೂಡ 20 ವರ್ಷ ಕಳೆದು ಹೋಗಿರುತ್ತೆ. ಇನ್ನು ಮಾತೆ ಆರ್ಯಾಂಬೆಗೆ ತಮಗೆ ಮಕ್ಕಳಾಗ್ಲಿಲ್ವಲ್ಲ ಅನ್ನೋ ಕೊರಗು ಇದ್ದೇ ಇರುತ್ತೆ. ದಿನನಿತ್ಯದ ಕೆಲಸದಲ್ಲಿ ಆಕೆ ಮಗ್ನರಾದಾಗ ಈ ಚಿಂತೆ ಹಿಂದೆ ಸರಿದು ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಅಡಗಿರುತ್ತೆ. ಗುರುಕುಲದ ವಿದ್ಯಾರ್ಥಿಗಳ ಬೆಳಗಿನ ಗಂಜಿ ಊಟದ ವ್ಯವಸ್ಥೆ, ಮಧ್ಯಾಹ್ನದ ಭೋಜನ ಮತ್ತು ಉಪಹಾರಗಳು, ರಾತ್ರಿ ಊಟ, ಗೋಶಾಲೆಯಲ್ಲಿ ಹಸು ಕರುಗಳ ಮೇವು, ನೀರಿನ ವ್ಯವಸ್ಥೆ, ಶಿವಗುರುಗಳ ಆಹ್ನಿಕ, ಅಗ್ನಿಯ ಉಪಾಸನೆ, ವೈಶ್ವದೇವ ಇವುಗಳ ವ್ಯವಸ್ಥೆ, ಅತಿಥಿ ಅಭ್ಯಾಗತರ ಸ್ವಾಗತ, ಉಪಚಾರಗಳು, ಹೀಗೆ ಸರಪಣಿ ಹಾಗೆ ಒಂದ್ರ ಹಿಂದೆ ಒಂದೊಂದು ಕೆಲಸವನ್ನ ಆಕೆ ಹಮ್ಮಿಕೊಂಡು ವಿರಾಮ ಇಲ್ಲದೆ ದುಡಿತಾ ಇದ್ರು. ಒಳ ಹೊರಗಿನ ಎಲ್ಲ ಕೆಲಸಕ್ಕೂ ಹಲವಾರು ಪರಿಚಾರಕರು, ಆಳುಕಾಳುಗಳು ಇದ್ರೂ ಸಹ ಪ್ರತಿಯೊಂದು ಕೆಲಸದ ಮೇಲ್ವಿಚಾರಣೆಯನ್ನ ಆಕೆ ಸ್ವತಃ ನಡೆಸ್ತಿದ್ರು. ಯಾವ ಕೆಲಸವೇ ಆದ್ರೂ ಕೂಡ ಲೋಪ ಇಲ್ಲದೆ ಅಚ್ಚುಕಟ್ಟಾಗಿ ನಡಿಬೇಕು. ಅದು ಸಣ್ಣ ಕೆಲಸವೇ ಇರಲಿ, ಅದನ್ನ ಮಾಡೋದ್ರಲ್ಲಿ ಪಾಲು ಮಾರಿಕೆಯಾಗ್ಲಿ ಔದಾಸೀನ್ಯವಾಗ್ಲಿ ಇರ್ಕೂಡ್ದು. ಇದು ಆರ್ಯಾಂಬೆ ಪಾಲಿಸ್ತಿದ್ದಂತಹ ಕ್ರಮ. ಈ ನಿಯಮದ ಅಭ್ಯಾಸವನ್ನ ಅವರು ಎಲ್ಲರಿಗೂ ಮಾಡಿಸಿದ್ರು. ಹೀಗೆ ವಿರಾಮವೇ ಇಲ್ಲದೆ ನಡೀತಿದ್ದಂತಹ ಕೆಲಸ ಕಾರ್ಯಗಳಲ್ಲಿ ಆಕೆ ತನ್ನ ಸ್ವಂತದ ಅಗತ್ಯವನ್ನಾಗ್ಲಿ ಅಪೇಕ್ಷೆಯನ್ನು ಕುರಿತಾಗ್ಲಿ ಯೋಚಿಸೋದಕ್ಕಾದ್ರೂ ಅವಕಾಶ ಇರಲಿಲ್ಲ. ಆಕೆಗೆ ಪತಿಯ ಧ್ಯೇಯವೇ ತನ್ನ ಧ್ಯೇಯ, ಪತಿಯ ಸುಖ ಸಂತೋಷವೇ ತನ್ನ ಸಂತೋಷ, ಈ ಥರ ಬಾಳ್ತಾ ಇದ್ಲು. ಪುಟ್ಟ ಪುಟ್ಟ ಬಾಲಕರು ಸಾಲಾಗಿ ಕೂತು ವೇದ ಮಂತ್ರಗಳನ್ನು ಉಲಿಯೋದನ್ನು ಕಂಡಾಗ ತಮಗೂ ಒಬ್ಬ ಮಗ ಇದ್ದು ಆ ಮಗನು ಇವ್ರ ಜೊತೆ ಕೂತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ಆಕೆಗೆ ಎಷ್ಟೋ ಸಲ ಅನ್ನಿಸ್ತಿತ್ತು. ಗೋಶಾಲೆಯಲ್ಲಿ ದನಗಳ ಕರುಗಳು ತಮ್ಮ ತಾಯಿಯರ ಹತ್ರ ಚಿಮ್ಮುತ್ತಾ ಹೋಗಿ ಕೆಚ್ಚಲಿಗೆ ಬಾಯಿಟ್ಟು ಸೊದೆ ಎಂಟೋದನ್ನು ಕಂಡಾಗ ತನಗೆ ಒಂದಾದ್ರೂ ಕೂಸಾಗ್ಲಿಲ್ವಲ್ಲ, ಸ್ತನ್ಯಪಾನ ಮಾಡಿಸೋ ಭಾಗ್ಯ ಬರಲಿಲ್ವಲ್ಲ ಅಂತ ಕಿನ್ನರಾದದ್ದು ಉಂಟು. ಹೊಳೆಯಲ್ಲಿ ಸ್ನಾನಕ್ಕೆ ಹೋದಾಗ ಮರಿ ಮೀನುಗಳು ತಾಯಿ ಮೀನುಗಳತ್ತ ಧಾವಿಸಿದಾಗ ಇದೆಂಥ ಭಾಗ್ಯ ಅನಿಸಿದ್ದು ಉಂಟು.
ಆಶ್ರಮದ ಮರಗಿಡಗಳಲ್ಲಿದ್ದ ಪುಟ್ಟ ಪಕ್ಷಿಗಳಿಗೆ ಅಮ್ಮ ಪಕ್ಷಿಗಳು ಗುಟುಕು ಕೊಡುವಾಗ ಆರ್ಯಾಂಬೆಗೆ ಆಹಾ ನೀವೇ ಧನ್ಯರು ಅನ್ನೋ ಭಾವ ಆ ಪಕ್ಷಿಗಳನ್ನು ಕುರಿತು ಮೂಡಿದ್ದು ಕೂಡ ಉಂಟು. ಆದರೆ ಆಕೆ ವಿದ್ಯಾವಂತೆ, ಶಾಸ್ತ್ರಜ್ಞನ ಸಹಧರ್ಮಿಣಿ ಆಗಿದ್ದಾಕೆ. ಪುತ್ರ ಸಂತತಿ ಅನ್ನೋದು ಪೂರ್ವ ಭಾಗ್ಯದಿಂದ ಬರತಕ್ಕದ್ದು ಅಂತ ಆಕೆ ಅರ್ತಿದ್ರು. ಮನಸ್ಸು ತೀರಾ ಖಿನ್ನವಾದಾಗ ಮಾತ್ರ ವ್ಯತೆಗೆ ಈಡಾಗಿದ್ರು ಕೂಡ ಪತಿ ಹಾಗೇನೆ ಆಕೆನು ತಮ್ಮ ಗುರುಕುಲದ ವಿದ್ಯಾರ್ಥಿಗಳನ್ನ ತಮ್ಮ ಮಕ್ಕಳು ಅಂತ ಭಾವಿಸಿ ಸಾಕ್ತಾ ಇದ್ರು. ಪ್ರತಿನಿತ್ಯವೂ ಬೆಳಗಿನ ಸ್ನಾನ, ಸಂಧ್ಯಾ ವಂದನೆ, ಅಗ್ನಿ ಕಾರ್ಯಗಳನ್ನು ಮುಗಿಸಿ ಬ್ರಹ್ಮಚಾರಿಗಳೆಲ್ಲ ಬೆಳಗಿನ ಉಪಹಾರವಾಗಿ ಗಂಜಿ ಊಟವನ್ನು ಮುಗಿಸಿ ಅಧ್ಯಯನಕ್ಕೆ ತೊಡಗ್ತಾ ಇದ್ರು. ಆಚಾರ್ಯ ಶಿವಗುರುಗಳು ಅಗ್ನಿಯ ಉಪಾಸನೆ ಆದ ನಂತರ ಸ್ವಲ್ಪ ಅರಳು ಮತ್ತು ಒಂದು ಬಟ್ಟಲು ಹಾಲನ್ನು ಸ್ವೀಕರಿಸೋದು ಪದ್ಧತಿ ಇತ್ತು. ಆ ದಿನ ಆಚಾರ್ಯರು ಎಷ್ಟು ಹೊತ್ತಾದರೂ ಭೋಜನ ಗೃಹಕ್ಕೆ ಬರಲಿಲ್ವಲ್ಲ ಅಂದ್ಕೊಂಡು ಆರ್ಯಾಂಬೆಯವರ ವಿದ್ಯಾರ್ಥಿ ಗೃಹಕ್ಕೆ ಬಂದರು. ಅಲ್ಲಿ ಪತಿ ಅನ್ಯಮನಸ್ಕರಾಗಿ ನಿಂತಿರೋದನ್ನು ಕಂಡು ಆಕೆ ವಿಸ್ಮಿತರಾಗ್ತಾರೆ. ಸಮೀಪಕ್ಕೆ ಬಂದು ಮೆಲುಧ್ವನಿಯಲ್ಲಿ ಕೇಳ್ತಾರೆ, ಆರ್ಯರೇ, ಬೆಳಗಿನ ಅನುಷ್ಠಾನ, ಉಪಾಸನೆ ಎಲ್ಲವೂ ಸಾಂಗವಾಗಿ ನಡೆದವಲ್ವಾ ಅಂತ. ಆಚಾರ್ಯರು ಪತ್ನಿ ಕಡೆ ನೋಡ್ತಾರೆ. ಹೌದು ಆರ್ಯೆ, ಎಲ್ಲವೂ ಪೂರೈಸಿದ್ವು. ಈ ವಿದ್ಯಾರ್ಥಿಗಳ ಮಂತ್ರಪಾಠವನ್ನು ಕೇಳ್ತಾ ಹಾಗೆ ಮೈಮರೆತು ನಿಂತೆ. ನಡಿ, ಈ ಕ್ಷಣ ಬರ್ತೀನಿ ಅಂಥೇಳಿ ಹೆಜ್ಜೆ ಇಟ್ರು. ಪಾಠ ಪೂರೈಸಿದ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಬಂದು ಗುರು ದಂಪತಿಗಳಿಗೆ ಅಭಿವಾದನ ಮಾಡ್ತಾರೆ. ಈಗ ಪತಿಯ ಅನ್ಯಮನಸ್ಕತೆ ಆರ್ಯಾಂಬೆಗೆ ಅರ್ಥವಾಗತ್ತೆ. ಉಪಹಾರ ಸ್ವೀಕರಿಸುವಾಗ ಸ್ವಲ್ಪ ಸಮಯ ಮಾತಾಡೋದು ಎಂದಿನ ಪದ್ಧತಿ. ಆದರೆ ಆ ದಿನ ಶಿವಗುರುಗಳು ಯೋಚನೆಯಲ್ಲಿಯೇ ಸ್ವಲ್ಪ ಅರಳನ್ನು ಬಾಯಿಗೆ ಹಾಕ್ಕೊಂಡು ಹಾಲನ್ನು ಕುಡಿತಾರೆ. ಆರ್ಯಾಂಬೆಗೆ ಅಚ್ಚರಿಯಾಗತ್ತೆ. ದೇವರಿಗೆ ಈ ದಿನ ಮನಸ್ಸು ಯಾಕೋ ಸರಿಯಾಗಿದ್ದ ಹಾಗೆ ಕಾಣ್ತಿಲ್ಲ ಅಂತಾರೆ. ಪತ್ನಿ ಕಡೆ ನೋಡ್ತಾನೆ. ಶಿವಗುರುಗಳು ಹೇಳ್ತಾರೆ, ಹೌದು ಆರ್ಯೆ, ಈ ದಿನ ಮನಸ್ಸು ತುಂಬ ಯೋಚನೆಗೆ ಈಡಾಗಿದೆ, ಸಮಾಧಾನವೇ ಇಲ್ಲ ಅಂತ. ಏನು ಅಂತ ನಾನು ಕೇಳಬಹುದಾ ಅಂತ ಆಕೆ ಕೇಳಿದಾಗ, ಕೇಳಬಹುದು, ನೀನಾಗಿ ಕೇಳ್ದಿದ್ರು ನಾನಾಗೆ ನಿನ್ಗೆ ಹೇಳ್ತಾ ಇದ್ದೆ ಅಂತಾರೆ. ಆರ್ಯಾಂಬೆ ಪತಿಯನ್ನೇ ನೋಡ್ತಾ ಪ್ರಶ್ನಾರ್ಥಕವಾಗಿ ತಲೆ ಆಡಿಸ್ತಾರೆ. ಆರ್ಯೆ, ನಮಗೆ ವಿವಾಹ ಆಗಿ 20 ವರ್ಷಕ್ಕೂ ಮೇಲಾಯ್ತಲ್ವೇ ಅಂತಾರೆ. ಹೌದು ಅಂತ ಆಕೆ ಹೇಳ್ತಾರೆ. ತಂದೆಯವರು ವಾನಪ್ರಸ್ಥರಾಗಿನೂ 20 ವರ್ಷವಾದವು. ಅದಕ್ಕೂ ಮೊದಲು ನಮ್ಮ ವಿವಾಹ ಆಗಿದ್ದಲ್ವಾ ಅಂದಾಗ, ಹೌದಲ್ಲ ಅಂತ ಆಕೆ ಹೇಳ್ತಾಳೆ. ನಮಗೆ ಇಲ್ಲಿವರೆಗೂ ಮಕ್ಕಳು ಜನಿಸಿಲ್ವಲ್ಲ ಅಂತ ನಿನಗೆ ಮನಸ್ಸಲ್ಲಿ ಕೊರಗಿದೆ ಅಲ್ವಾ ಅಂತ ಗುರುಗಳು ಕೇಳಿದಾಗ ಆರ್ಯಾಂಬ ಮರು ನುಡಿಯದೆ ತಲೆ ತಗ್ಗಿಸಿ ಕೂತ್ಕೊಂತಾರೆ. ನನಗೂ ಆ ಕೊರಗಿದೆ. ನಾನಾದರೂ ಈ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಅದನ್ನು ಮರೆತಿರ್ತಿದ್ದೆ. ಈ ದಿನ ಅಗ್ನಿದೇವನ ಪೂಜೆಯನ್ನು ಮುಗಿಸಿ ಹೊರಬಂದಾಗಿಂದ ಈ ವಿಚಾರ ನನ್ನ ಮನಸ್ಸನ್ನು ಆವರಿಸ್ಬಿಟ್ಟಿದೆ. ಸಂತತಿಯ ಭಾಗ್ಯ ನಮಗಿಲ್ವಲ್ಲ ಅನ್ನೋ ಕೊರತೆ ನನ್ನನ್ನು ಕಾಡಕ್ಕೆ ಆರಂಭಿಸಿದೆ ಅಂತ ಗುರುಗಳು ಹೇಳ್ತಾರೆ. ಆರ್ಯಾಂಬ ಹೇಳ್ತಾರೆ, ನಮ್ಮ ಪೂರ್ವ ಸುಕೃತದಿಂದ, ನಮ್ಮ ಹಿರಿಯರ ತಪಃಫಲದಿಂದ, ಭಗವಂತನ ಕೃಪೆಯಿಂದ ಅಲ್ವಾ ಭಾಗ್ಯ ದೊರಿಬೇಕಾದದ್ದು ಅಂತಳಾಕೆ. ಹೌದು ದೇವಿ, ನಮ್ಮ ಪೂರ್ವ ಸುಕೃತವು ಬಲಿಷ್ಠ ಆಗಿಲ್ದಿದ್ರು ಕೂಡ ನಮ್ಮ ಇಂದಿನ ಸತ್ಕರ್ಮದ ಆಚರಣೆ, ನಮ್ಮ ಹಿರಿಯರ ತಪಸ್ಸು, ಇವುಗಳಿಂದಾದ್ರೂ ನಮಗೆ ಭಗವತ್ ಕೃಪೆ ಆಗಲೇಬೇಕಲ್ವಾ. ಸತ್ಸಂತತಿಯಿಂದ ಮಾತ್ರ ಪಿತೃ ಋಣವನ್ನು ತೀರಿಸಬಹುದಲ್ವಾ ಅಂತಾರೆ. ಆಗ ಆರ್ಯಾಂಬ ಹೇಳ್ತಾರೆ, ಇಲ್ಲಿವರೆಗೂ ನಾನು ವಿಚಾರದಲ್ಲಿ ಅಷ್ಟೊಂದು ಪ್ರವೃತ್ತಳಾಗಿರಲಿಲ್ಲ. ಅಧ್ಯಾಪನ, ಅಧ್ಯಯನ ಶಾಸ್ತ್ರಗಳ ಚರ್ಚೆ ಇವುಗಳಲ್ಲಿ ಮಗ್ನನಾಗ್ಬಿಟ್ಟಿದ್ದೆ. ನಮಗೆ ಸಂತಾನ ಭಾಗ್ಯ ಉಂಟು ಅಂತ ನನ್ನ ದೃಢ ವಿಶ್ವಾಸ. ಭಗವತ್ ಕೃಪೆಯನ್ನು ನಾವು ಯಾಚಿಸಬೇಕು. ಮಗು ಹಸುವಾದಾಗ ಅಳುತ್ತೆ, ಆಗ ತಾಯಿ ಅದಕ್ಕೆ ಹಾಲು ಉಡಿಸ್ತಾಳೆ. ಹಾಗೆ ನಾವು ಭಗವಂತನನ್ನು ಯಾಚಿಸಬೇಕು, ಆಗ ಆತ ವರವನ್ನು ಅನುಗ್ರಹಿಸಬೇಕು ಅಂತ ಇಬ್ಬರು ಮಾತಾಡ್ಕೊಳ್ತಾರೆ. ಆ ಸಮಯಕ್ಕೆ ಬಾಗಿಲ ಹೊರಗೆ ತಲೆಬಾಗಿ ಬಲಹಸ್ತವನ್ನು ಬಾಯಿ ಮುಂದೆ ಇಟ್ಕೊಂಡು ಒಬ್ಬ ಬ್ರಹ್ಮಚಾರಿ ವಿನಯವಾಗಿ ಹೇಳ್ತಾನೆ, ಗುರುದೇವ್ರೆ, ಆಚಾರ್ಯ ಆತ್ರೇಯರು ದಯಮಾಡಿಸ್ತಾ ಇದ್ದಾರೆ ಅಂತ. ಆಗ ಶಿವಗುರುಗಳು ಹೇಳ್ತಾರೆ, ಆರ್ಯೆ, ಅರ್ಘ್ಯಪಾದಾದಿಗಳನ್ನು ತಗೊಂಡು ಬಾ ಅಂತ ಹೇಳ್ತಾ ಹೊರಬಾಗಿಲ ಕಡೆ ಹೊರಡ್ತಾರೆ. ಈ ಆಚಾರ್ಯ ಆತ್ರೇಯರು ಶಿವಗುರುಗಳ ಮನೆತನವಾದಂತಹ ಕೈಪಿಳ್ಳಿ ಇಲ್ಲಂ ಅನ್ನೋ ಸ್ಥಳದ ಗುರುಗಳಾಗಿರ್ತಾರೆ. ಅವರು ಪುರೋಹಿತರು ಕೂಡ ಹೌದು. ಕಾಲಟಿಯ ಸನಿಹದಲ್ಲಿಯೇ ಅವರ ಗುರುಕುಲವೂ ಇರುತ್ತೆ. ಅವರು ಶಿವಗುರುಗಳ ತಂದೆ ವಿದ್ಯಾಧಿರಾಜರಿಗಿಂತ 1-2 ವರ್ಷ ಹಿರಿಯರಾಗಿದ್ದವರು. ವೇದಶಾಸ್ತ್ರ ಸಂಪನ್ನರೂ ಆಗಿರ್ತಾರೆ. ಮನೆಯಲ್ಲೇ 10 ಜನ ಬ್ರಹ್ಮಚಾರಿಗಳಿಗೆ ಪಾಠಶಾಲೆಯನ್ನು ಕೂಡ ನಡೆಸ್ತಾ ಇರ್ತಾರೆ.
ಅಗ್ರಹಾರದಲ್ಲಿ ಇದ್ದಂತಹ ಎಲ್ಲ ಪಂಡಿತರಿಗಿಂತ ವಿದ್ಯೆ, ಜ್ಞಾನ ಮತ್ತು ವಯೋಮಾನಗಳಲ್ಲಿ ಹಿರಿಯರಾಗಿದ್ದವರು, ಬಹುಜನ ಮಾನ್ಯರೂ ಕೂಡ ಹೌದು. ಇಂತಹ ಆಚಾರ್ಯರ ಆಗಮನದಿಂದ ಶಿವಗುರು ಮತ್ತು ಆರ್ಯಾಂಬ ದಂಪತಿಗಳು ಹರ್ಷಿತರಾಗ್ತಾರೆ. ಮನೆ ಬಾಗಿಲಲ್ಲಿ ಅವರನ್ನ ಎದುರುಗೊಂಡು ನಮಸ್ಕರಿಸ್ತಾರೆ. ಅವರ ಪಾದಗಳನ್ನು ತೊಳೆದು ತಮ್ಮ ವಸ್ತ್ರದಿಂದ ಒರೆಸಿ ಗೌರವದಿಂದ ಮನೆ ಒಳಗೆ ಬರಮಾಡ್ಕೊಳ್ತಾರೆ. ಮಣೆ ಮೇಲೆ ಕೃಷ್ಣಾಜಿನವನ್ನ ಹಾಸಿ ಅವರನ್ನ ಕುಳ್ಳುರಿಸ್ತಾರೆ. ಆರ್ಯಾಂಬ ತಂದಿದ್ದ ಜಲದಿಂದ ಆಚಾರ್ಯ ಆತ್ರೇಯರು ಆಚಮನವನ್ನು ಮಾಡಿ ಅನಂತರ ಹಣ್ಣು ಹಾಲುಗಳನ್ನು ಸ್ವೀಕರಿಸಿ ಹಸನ್ಮುಖದಿಂದ ಹೇಳ್ತಾರೆ, ವತ್ಸ, ಶಿವಗುರು, ದೇವಿ ಆರ್ಯಾಂಬ, ನೀವಿಬ್ಬರು ಸೌಖ್ಯರಾಗಿದ್ದೀರಲ್ವಾ? ಬ್ರಹ್ಮಚಾರಿಗಳೆಲ್ಲರೂ ಕುಶಲರಾಗಿದ್ದಾರಲ್ವಾ? ಅಧ್ಯಯನ ಅಧ್ಯಾಪನಗಳು ಅಡ್ಡಿ ಆತಂಕಗಳಿಲ್ಲದೆ ಮುಂದುವರಿತಾ ಇದೆ ಅಲ್ವಾ ಅಂತ ಕುಶಲ ಪ್ರಶ್ನೆ ಕೇಳ್ತಾರೆ. ಶಿವಗುರುಗಳು ವಿನಯದಿಂದಲೇ ಹೇಳ್ತಾರೆ, ಗುರುದೇವರ ಆಶೀರ್ವಾದದಿಂದ, ಭಗವಂತನ ಅನುಗ್ರಹದಿಂದ ಎಲ್ಲವೂ ಸುಖವಾಗಿದೆ, ಸುಗಮವಾಗಿ ನಡೀತಾ ಇದೆ. ನಾವು ನಮ್ಮ ಶಿಷ್ಯರು ಎಲ್ಲರೂ ಸೌಖ್ಯವಾಗಿದ್ದೀವಿ ಅಂತ ಭಿನ್ನವಿಸ್ತಾರೆ. ಕ್ಷಣಕಾಲ ಈ ಪತಿ ಪತ್ನಿಯರ ಮುಖವನ್ನು ನೋಡ್ತಾ ಇದ್ದ ಆತ್ರೇಯರು ಹೇಳ್ತಾರೆ, ಶಿವಗುರು, ನೀವಿಬ್ರು ಏನನ್ನೋ ಕುರಿತು ಚಿಂತಿಸ್ತಿರೋ ಹಾಗೆ ಕಾಣುತ್ತೆ. ನಿಮ್ಮ ಚಿಂತೆಗೆ ಏನು ಕಾರಣ ಅಂತ ಕೇಳ್ತಾರೆ. ಆಗ ಶಿವಗುರುಗಳು ಹೇಳ್ತಾರೆ, ಗುರುಗಳೇ, ನಮ್ಮ ಹಿರಿಯರಾದ ತಮಗೆ ತಿಳಿದೇ ಇರೋದು ಏನಿದೆ? ನಾವು ಗೃಹಸ್ಥಾಶ್ರಮವನ್ನು ಕೈಕೊಂಡು 20ಕ್ಕೂ ಹೆಚ್ಚು ವರ್ಷಗಳಾದವು. ನಮಗೆ ಸಂತತಿ ಇಲ್ಲ ಅನ್ನೋದೊಂದು ಕೊರಗು, ಅದು ನಮ್ಮನ್ನು ಬಹಳ ದಿನಗಳಿಂದಲೂ ಕೊರಿತಾ ಇದೆ. ನಾನು ಅಧ್ಯಯನದ ಅಧ್ಯಾಪನದಿಂದ ಋಷಿ ಋಣವನ್ನು ಯಥಾಶಕ್ತಿ ಸಲ್ಲಿಸ್ತಾ ಇದ್ದೀನಿ. ಯಜ್ಞ ಜನಗಳಿಂದ ದೇವಋಣವನ್ನು ಸಲ್ಲಿಸ್ತಾ ಇದ್ದೀನಿ. ಅತಿಥಿ ಅಭ್ಯಾಗತರನ್ನು ಕೂಡ ಆಧರಿಸ್ತಾ ಇದ್ದೀವಿ. ಗೋವುಗಳನ್ನು, ಕರುಗಳನ್ನು, ಇತರ ಪಶು ಪಕ್ಷಿಗಳನ್ನು ಕೂಡ ಮಕ್ಕಳ ಹಾಗೆ ರಕ್ಷಿಸ್ತಾ ಇದ್ದೀವಿ. ಆದರೆ ಪಿತೃ ಋಣವನ್ನು ಸಲ್ಲಿಸೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ವಲ್ಲ ಅನ್ನೋ ಚಿಂತೆ ನಮ್ಮನ್ನು ಕಾಡ್ತಾ ಇದೆ. ಅದನ್ನೇ ಕುರಿತು ನಾವು ಮಾತಾಡ್ಕೊಳ್ತಾ ಇದ್ವಿ. ಪೂಜ್ಯರ ಆಗಮನ ಆಯಿತು, ಇದೊಂದು ಶುಭ ಶಕುನ ಅಂತ ನಮ್ಮ ನಂಬಿಕೆ ಅಂತ ಶಿವಗುರುಗಳು ಹೇಳ್ತಾರೆ. ಆತ್ರೇಯರು ಶಿವಗುರುಗಳ ಮಾತನ್ನು ಆಲಿಸ್ತಾರೆ. ಶಿವಗುರು, ನಿಮ್ಮ ಪವಿತ್ರ ವಂಶದಲ್ಲಿ ಒಬ್ಬೊಬ್ಬನೇ ಪುತ್ರ ಉದಿಸಿದ್ದಾನೆ. ನಿಮ್ಮ ವಂಶಕ್ಕೂ ನಮ್ಮ ವಂಶಕ್ಕೂ ಈ ಶಿಷ್ಯ ಗುರು ಬಾಂಧವ್ಯ ಹಲವು ತಲೆಮಾರಿಂದ ನಡ್ಕೊಂಡು ಬಂದಿದೆ. ನಿಮ್ಮಲ್ಲಿ ಜನ್ಮ ತಳೆದವರಿಗೆ ತ್ಯಾಗ ವೈರಾಗ್ಯಗಳ ಕಡೆನೇ ಒಲವು. ನಿಮ್ಮ ಪಿತೃಗಳಾದಂತಹ ವಿದ್ಯಾಧಿರಾಜರು ಜೊತೆಗೆ ನೀನು ಸಹ ವೈರಾಗ್ಯ, ಸಾಧನೆ, ತಪಸ್ಸುಗಳ ಕಡೆಗೇನೆ ಒಲಿದವರು. ವಿದ್ಯಾಧಿರಾಜರಂತೂ ವಾನಪ್ರಸ್ಥರಾಗಿ ಹೋದ್ರು. ಎಲ್ಲಿಗೆ ಹೋದ್ರೋ ಪುನಃ ಯಾರಿಗೂ ಕಾಣಲೇ ಇಲ್ಲ. ಈ ವಂಶದಲ್ಲಿ ಮಹಾತ್ಮನೊಬ್ಬನ ಅವತಾರ ಆಗುತ್ತಂತೂ, ಆತನ ಕಾರಣ ಪುರುಷ ಆಗುತ್ತೆ ಅಂತಲೂ ನಮ್ಮ ಪಿತೃವರ್ಯರು ಆಗಾಗ ಹೇಳ್ತಾ ಇದ್ರು. ಆದ್ದರಿಂದ ನಿಮ್ಮ ವಂಶದ ಲತೆ ಕುಡಿ ಒಡಿಲೇಬೇಕು. ತಡ ಆಗಿದೆ ನಿಜ, ಆದರೆ ಅದಕ್ಕಾಗಿ ಕೊರಗೋದು ಬೇಡ. ಕುಲದೇವರಾದ ಕೃಷ್ಣನನ್ನು ಪ್ರಾರ್ಥಿಸಿಕೊಂಡು ತಿರುಶಿವಪೇರೂರಿನ ವೃಷಭಾಚಲೇಶ್ವರನನ್ನ ಸೇವೆ ಮಾಡಿ. ಭಗವತ್ ಕೃಪೆ ನಿಮ್ಮಲ್ಲಿ ಪ್ರಸನ್ನವಾಗುತ್ತೆ, ಇದು ಖಂಡಿತ, ಇದು ನಿಶ್ಚಯ ಅಂತಾರೆ. ದಂಪತಿಗಳಿಗೆ ಈ ಗುರುಗಳ ವಾಕ್ಯವನ್ನು ಕೇಳಿ ಸಂತೋಷ ಆಗುತ್ತೆ. ತಮ್ಮ ಅಪ್ಪಣೆ ಹಾಗೆ ಶೀಘ್ರವಾಗಿ ಶ್ರೀದೇವರ ಸೇವೆ ಮಾಡ್ತೀವಿ ಅಂತ ಅವರು ಭಿನ್ನವಿಸ್ಕೊತಾರೆ. ದಂಪತಿಗಳು ಆಚಾರ್ಯರ ಪಾದಕ್ಕೆ ವಂದಿಸ್ತಾರೆ. ಆಚಾರ್ಯರು ತುಂಬ ಮನಸ್ಸಿನಿಂದ ಅವರನ್ನು ಆಶೀರ್ವಾದ ಮಾಡ್ತಾರೆ. ಆನಂತರ ಆತ್ರೇಯರು ಎದ್ದು ವಿದ್ಯಾರ್ಥಿಗಳನ್ನೆಲ್ಲ ಆಶೀರ್ವಾದ ಮಾಡಿ ಸ್ವಸ್ಥಳಕ್ಕೆ ಹೊರಡ್ತಾರೆ. ಶಿವಗುರುಗಳು ಆಚಾರ್ಯರ ಜೊತೆ ಸ್ವಲ್ಪ ದೂರ ನಡೆದು ಗೌರವಪೂರ್ವಕವಾಗಿ ಬೀಳ್ಕೊಡ್ತಾರೆ. ಆಚಾರ್ಯ ಆತ್ರೇಯರು ಮೇನೆಯಲ್ಲಿ ಕೂತು ತಮ್ಮ ಗ್ರಾಮದ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.